ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಏನಾಗಿತ್ತು ಅಂತಂದ್ರೆ ಈಗ 4 ದಿನ ಆಯ್ತು ನೀರು ಬಿಟ್ಟ. ಸೊ 2 ದಿವ್ಸಕ್ಕೊಮ್ಮೆ ನೀರು ಬಿಡ್ತಾರು. ಆ ನೀರು ಬಿಟ್ಟಾಗ ಏನು ಅಡಿಗೆಗಾಯ್ತು, ಒಂದು ಊಟದಕ್ಕಾಯ್ತು, ಒಂದು ಎಲ್ಲದಕ್ಕೂ ಒಂದು ನೀರಿನ ವ್ಯವಸ್ಥೆ ಏನು ಮಾಡ್ಕೊಡ್ತಾರೋ. ಸೊ ಅದು ನೀರು ಇವತ್ತು ಇಲ್ಲ ಆಗೈತಿ. ಕೃಷ್ಣಾ ನದಿಯಿಂದ ಪೈಪ್ಲೈನ್ ಏನು ಬಂದಿರ್ತಿತ್ತು ಅದು ಕಾಡಾಪುರ ತನಕ ಬಂದು ಅಲ್ಲೊಂದು ಲಿಫ್ಟ್ ಐತಿ. ಆ ಟಿ ಸಿ ಏನೋ ಸುಟ್ಟೈತಿ ಅಂತ ಹೇಳತ್ತಾರು. ಬಟ್ ಈಗ ಅದು ಯಾರೋ ಹುಬ್ಳಿಯಿಂದ ಬಂದು ಅದನ್ನ ರಿಪೇರಿ ಮಾಡಿ ಕೊಡ್ಬೇಕಾಗ್ತದೆ ಅಂತ ಹೇಳತ್ತಾರು. ಬಟ್ ಅಲ್ಲಿ ತನಕ ಏನಾಗ್ತೈತಿ ಕೆರೂರದ ಪರಿಸ್ಥಿತಿ, ಕೆರೂರು ಗ್ರಾಮದಾಗ ಊರಾಗಂತೂ ಒಟ್ಟ ನೀರಿಲ್ಲ. ಈಗ ಕುಡಿಯಾಕೂ ನೀರಿಲ್ಲ, ಅಡಿಗೆ ಮಾಡಾಕೂ ನೀರಿಲ್ಲ, ಶೌಚಕ್ಕೂ ನೀರಿಲ್ಲ ಅಂತ ಪರಿಸ್ಥಿತಿ ಆಗೈತಿ. ಈ ಬೆಳಗ್ಗೆ ಜಳಕ ಮಾಡೋದನ್ನ ಎಷ್ಟೋ ಜನ ಹೊರಗಡೆ ಹೋಗಿದಾರು. ಇವತ್ತು ಟಾಯ್ಲೆಟ್ಗೂ ಕೂಡ ನೀರಿಲ್ದಂಗೆ ಆಗೈತಿ ಪರಿಸ್ಥಿತಿ. ಅದಕ್ಕೆ ತಕ್ಷಣವೇ ಗ್ರಾಮ ಪಂಚಾಯತಿಯವರು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವಾಟರ್ ಸಪ್ಲೈದವರು ಅದರ ಬಗ್ಗೆ ಎಚ್ಚರವನ್ನು ವಹಿಸಿಕೆಸಿಂದ ನಾಳೆ ಅದನ್ನು ರಿಪೇರಿ ಮಾಡಿಸಿ ನಾಳೆ ನೀರು ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ನಾಳೆ ಒಂದು ಬರ್ಲಿಲ್ಪ ಅಂತಂದ್ರೆ ನಾವು ನಾಡಿದ್ದು ಒಂದು ಪಂಚಾಯತಿ ಮುಂದೆ ನಾವು ಹೋರಾಟಕ್ಕೆ ಇಳ್ತೀವಿ ಅಂತಂದು ಕೊಡಗೋಲ್ ತಗೊಂಡ್ ಕಿಶನ್ ಒಂದು ಎಲ್ಲ ಗ್ರಾಮಸ್ಥರು ಕೂಡ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಕ್ಕಂಥ ಒಂದು ಟೈಮಿಂಗ್ ಬರ್ತೈತಿ, ಸಮಯ ಬರ್ತೈತಿ ಅಂತಂದ ಈ ಒಂದು ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಅನ್ಕೊಂಡು. ಮಂಜುನಾಥ್ ಬಾಳುಪರಗೌಡ, ಚಿಕ್ಕೋಡಿ ತಾಲೂಕು ರೈತ ಸಂಘ ಅಧ್ಯಕ್ಷರು.